ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳ ಮಕ್ಕಳ. ಹಾಗೆ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಶಿಸ್ತಾಗಿ ಪುಸ್ತಕವನ್ನು ತಗೊಂಡು ಕೂತ್ಕೋಬೇಕು. ಆ ಪುಸ್ತಕದಲ್ಲಿ ನಾವು ಹಿಂದೇನು ಅಭ್ಯಾಸ ಮಾಡಿದ್ದೇವೋ ಅಥವಾ ಏನು ಪಾಠ ಮಾಡಿದ್ವೋ ಅದನ್ನೆಲ್ಲ ನೀವು ನೆನಪು ಮಾಡಿಕೊಂಡು ಆ ನಂತರ ಮುಂದಿನ ಪಾಠಕ್ಕೆ ಹೋಗೋಣ. ಈಗ ನಾವು ಈ ಹಿಂದೆ ಹಬ್ಬಗಳ ಸಾಲುಗಳನ್ನು ನೋಡಿದ್ವಿ. ಹಬ್ಬಗಳಲ್ಲಿ ಯಾವ್ಯಾವ ಹಬ್ಬಗಳನ್ನು ಯಾವ್ಯಾವ ರೀತಿ ವಿಭಿನ್ನವಾಗಿ ಮಾಡ್ತೀವಿ, ಆ ದಿನದಲ್ಲಿ ಮಾಡುವಂಥ ವಿಶೇಷತೆ ಏನು, ಆ ಹಬ್ಬಗಳನ್ನು ಯಾಕೆ ಆಚರಿಸ್ತೀವಿ ಅನ್ನೋ ಒಂದೊಂದು, ದೀಪಾವಳಿ, ದಸರಾ, ಯುಗಾದಿ ಮತ್ತೆ ಗಣೇಶ ಚೌತಿ, ಹೀಗೆ ಎಲ್ಲ ಹಬ್ಬಗಳನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಕವಿಯೊಬ್ಬರು ಒಂದು ಪದ್ಯ ಬಗ್ಗೆ ಕೊಟ್ಟಿದ್ದಾರೆ. ಯಾರು ಕವಿ? H.S. ವೆಂಕಟೇಶ ಮೂರ್ತಿ. ಈ ಕವಿಯವರು ಏನು ಮಾಡಿದ್ದಾರೆ ಅಂದರೆ ನಮಗೊಂದು ಪದ್ಯವನ್ನು ಆರಿಸಿ ಎಲ್ಲ ಮಕ್ಕಳಿಗೆ ಖುಷಿ ಪಡುವಂಥ ಹಬ್ಬ ಇದು ಸಂಕ್ರಾಂತಿ ಪದ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಅನ್ನೋದೊಂದು ಹಬ್ಬ, ಸುಗ್ಗಿಯ ಕಾಲದಲ್ಲಿ ಮಾಡುವಂಥ ಹಬ್ಬ. ಇಲ್ಲಿ ಎಲ್ಲ ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡಿ ಆಚರಿಸುವಂಥ ಹಬ್ಬ. ಒಬ್ಬೊಬ್ಬರಿಗೂ ಒಂದು ವಿಭಿನ್ನವಾದ ರೀತಿ ಇದೆ. ಮಕ್ಕಳು ಜೇರಿ ಬಟ್ಟೆ, ರೇಷ್ಮೆ ಬಟ್ಟೆ ಎಲ್ಲ ಹಾಕೊಂಡು ಕೈಯಲ್ಲಿ ಬೆಲ್ಲ, ಹಚ್ಚು, ಬಾಳೆಹಣ್ಣು, ಕಬ್ಬು ಎಲ್ಲ ಇಟ್ಟುಕೊಂಡು ಮನೆ ಮನೆಗೂ ಓದಿಸುವಂತಹ ಸಂಭ್ರಮ. ತಂದೆಯವರಿಗೆ ದನ ಕರುಗಳನ್ನು, ಎತ್ತುಗಳನ್ನು, ಕೊಂಬನ್ನು ಎಲ್ಲದಕ್ಕೆ ಬಣ್ಣವನ್ನು ಬರೆದು ಅದಕ್ಕೆ ಓರೆಯನ್ನು ಓಡಿಸೋದು, ಬೆದರಿಸೋದು ಅಂತ ಹೇಳ್ತೀವಿ. ಅದನ್ನು ಮಾಡಿ ಅಕ್ಕಿ, ಬೆಲ್ಲ, ಹಚ್ಚನ್ನು ಹಸುಗೆ ಕೊಡೋದು. ಈ ಥರ ಸಂಭ್ರಮ ತಂದೆಯವರು. ತಾಯಿಯನ್ನು ಮಕ್ಕಳಿಗೆಲ್ಲ ಆರತಿ ಮಾಡಿ ಅವರಿಗೆ ಮಡಿಲಲ್ಲಿ ಸಕ್ಕರೆ, ಹಚ್ಚು, ಬೆಲ್ಲ ಅವನ್ನೆಲ್ಲ ಅವ್ರ ಮಡಿಲಿ ಸುರಿಯೋದು, ಎಲಚಿ ಹಣ್ಣುಗಳನ್ನೆಲ್ಲ ಅವ್ರ ಮಡಿಲಿಗೆ ಹಾಕೋದು. ಇದನ್ನೆಲ್ಲ ನೋಡಲು ಖುಷಿ ಪಡುವಂತಹವರು ಯಾರು? ಎಲ್ಲರೂ ಖುಷಿ ಪಡೆದರೆ ಅವರ ಮಕ್ಕಳೆಲ್ಲ ತುಂಬ ಖುಷಿ ಆಗ್ತಾರೆ. ಇದೆಲ್ಲ ಅಷ್ಟು ಸುಂದರವಾಗಿ ಸಂಭ್ರಮವಾಗಿ ರೆಡಿ ಆಗ್ತಾರೆ. ಗೊಂಬೆ ಅಂತ ಹೆಣ್ಮಕ್ಳು, ಪುಟ್ಟ ಹೆಣ್ಮಕ್ಳು ಗೊಂಬೆಯಾಗಿ ರೆಡಿಯಾಗಿ ತಯಾರಾಗಿ ಎಲ್ಲರಿಗೂ ಹಂಚಿ ಬರ್ತಾರೆ. ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೊಳ್ಳೆ ಮಾತನಾಡಿ ಅಂತ ಹೇಳಿ ಅವರು ಆಶೀರ್ವಾದ ಪಡ್ಕೊಳ್ತಾರೆ. ಅವರು ಕೊಟ್ಟು ಚಿಕ್ಕವರು ದೊಡ್ಡವರು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ತಾರೆ ಮಕ್ಕಳ. ಈ ಹಬ್ಬದ ವಿಶೇಷತೆಯನ್ನು ನಾವು ಈ ಹಿಂದೆ ಪದ್ಯದಲ್ಲಿ ಹೇಳಿದ್ವಿ. ಈ ಪದ್ಯವನ್ನು ಚೆನ್ನಾಗಿ ಓದಿ ಮತ್ತು ಚೆನ್ನಾಗಿ ನೋಡದೆ ಕಟ್ ಮಾಡಿ ಹೇಳಿ ತಾಗೋದ್ವಿ, ಬಂದ ರೀತಿಯಲ್ಲಿ ಹೇಳಿ ಅಂತ ಹೇಳಿದ್ವಿ. ಇವೆಲ್ಲ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಪದಗಳಂತ ಟಿಪ್ಪಣಿ ಇದನ್ನು ಬರೆದು ಓದಿರಿ, ಒಂದೆರಡು ಮೂರು ಟೈಮ್ ಬರೀರಿ, ಓದಿರಿ ಚೆನ್ನಾಗಿದೆ ಅಂತ ಹೇಳಿದ್ದೆ. ಹಾಗಾಗಿ ನೀವು ಚೆನ್ನಾಗಿ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂದೆ ಈಗ ಮುಂದುವರೆದ ಭಾಗ ಅಭ್ಯಾಸ. ಸಂಕ್ರಾಂತಿ ಹಬ್ಬದ ಪದ್ಯದ ಅಭ್ಯಾಸವನ್ನು ನಾವೀಗ ಮುಂದುವರಿಸೋದಕ್ಕಿಂತ ಮುಂಚೆ ನಾವೀಗ ಇನ್ನೂ ಒಂದು ಸಲ ಪದ್ಯವನ್ನು ಹೇಳೋಣ. ಎಲ್ಲರೂ ನೆನ್ಪು ಮಾಡ್ಕೊಳ್ಳಿ, ಪುಸ್ತಕವನ್ನು ಓಪನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಆಗ ಹೇಳುವಾಗ ಗಮನ ಕೊಟ್ಟು ನೀವು ಆ ಲೈನನ್ನು ನೋಡ್ಕೋಬೇಕು. ತಪ್ಪಿಲ್ಲದೆ ಸ್ಪಷ್ಟವಾಗಿ ಹೇಳೋದನ್ನು ಕಲಿಬೇಕು. ನಿಮ್ಮದೇ ಆದ ರಾಗದಲ್ಲಿ ಹೇಳಿ. ಅದೇನು ನಿಮಗೆ ನೋಡೋಲ್ಲ, ಯಾವ ರೀತಿ ಬರುತ್ತೆ ನಿಮಗೆ ಆ ರೀತಿಯೇ ಹೇಳೋದು ಕಲ್ತ್ಕೊಂಡ್ರೆ ನೀವು ಅದೇನೋ ಹೇಳ್ತಾರಲ್ಲ, ಆಡ್ತಾ ರಾಗ, ನಡ್ತಾ ರೋಗ ಅಂತಾರೆ. ಹಾಗೆ ನೀವು ಆಡ್ತಾ ಒಳ್ಳೆ ರಾಗವನ್ನು ಹಾಕ್ತೀರವಾಗ. ಅದಕ್ಕೆ ಮಕ್ಕಳ ಈಗ ನೀವು ಪುಟ ಸಂಖ್ಯೆ 56 ಒಂದೊಂದ್ಸಲ ಪದ್ಯವನ್ನು ಓದೋಣ. ಪುಟ ಸಂಖ್ಯೆ 56 ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ನಾನು ಪದ್ಯವನ್ನು ಓದ್ತಾ ನೀವು ನೋಡ್ಕೊಳ್ತಾ ಹೋಗಿ, ಅಥವಾ ಒಂದ್ಸರಿ ಹೇಳ್ಕೊಳ್ಳಿ, ಅಥವಾ ಆಮೇಲೆ ಬಾಯಿ ಬಿಡ್ತೀವ್ರೆ ನೀವು ಅಲ್ಲಿ ಹೇಳ್ಕೋಬೋದು. ಹೇಳ್ಬೇಕು, ಹೇಳ್ಕೋಬೋದಲ್ಲ, ನೀವು ಹೇಳ್ಬೇಕು. ಗೊತ್ತಾಯ್ತಾ? ಹಾಗಾದ್ರೆ ನಿಮ್ಗೆ ಇದ್ರ ಬಗ್ಗೆ ಅರಿವು ಉಂಟಾಗುತ್ತೆ. ಆಮೇಲೆ ಆ ಪದಗಳು, ಆ ಪದ್ಯದ ಸಾಲುಗಳು ನಿಮ್ಮ ನೆನಪಲ್ಲಿ ಬರ್ತಾ ಹೋಗ್ತವೆ. ನಾನು ಅಭ್ಯಾಸ ಮಾಡುವಾಗ ನೀವು ಆನ್ಸರನ್ನು ಹೇಳ್ಬೋದು. ನೋಡ್ಕೊತಾ ಇದ್ದೀರ ಮಕ್ಕಳ? ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 56 ಪಾಠ 8 ಸಂಕ್ರಾಂತಿ ಪದ್ಯ. ಹೌದಾ? ಪದ್ಯವನ್ನು ಹೇಳೋಣ ಈಗ ಇನ್ನೊಂದು ಟೈಮು. ನೀವು ನೋಡ್ಕೊಳ್ಳೋಂಗೆ ಬರುತ್ತಾ ಅನ್ನೋದಾದ್ರೆ ಹಾಗೆ ಹೇಳಿ. ಬೆರಳು ಅಥವಾ ಪೆನ್ಸಿಲು, ಪೆನ್ನನ್ನು ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಸಂಕ್ರಾಂತಿ ಪದ್ಯ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ. ಗರಿ ಮುರಿ ಜರ್ತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲಗೆ ಜತನಿ ಮಾಡಿಕೊಂಡು. ಗರಿ ಮುರಿ ಜಡತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲಗೆ ಜತನಿ ಮಾಡಿಕೊಂಡು. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ. ಎಳ್ಳು, ಕಬ್ಬು, ಸಕ್ಕರೆ, ಹಚ್ಚು, ಬಾಳೆಹಣ್ಣು, ಬೆಲ್ಲ. ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ.
ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ. ರಂಗಿನಲ್ಲಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ. ರಂಗಿನಲ್ಲಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ. ಕಲಿಸ್ಕೊಳ್ಳಿ. ಕೊಂಬನು ಎರೆದು ಬಣ್ಣವ ಬಳೆದು ಎತ್ತುವ ಸೂಕರವನ್ನು ಕಿಚ್ಚನು ಹಾಯಿಸಿ ಕೊಡುವ ಹಬ್ಬ ಅಕ್ಕಿ ಬೆಲ್ಲ ಹಣ್ಣು. ಕೊಂಬನು ಎರೆದು ಬಣ್ಣವ ಬಳೆದು ಎತ್ತುವ ಸೂಕರವನ್ನು ಕಿಚ್ಚನು ಹಾಯಿಸಿ ಕೊಡುವ ಹಬ್ಬ ಅಕ್ಕಿ ಬೆಲ್ಲ ಹಣ್ಣು. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ. ಮಕ್ಕಳನ್ನೆಲ್ಲ ಸೇರಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳನ್ನೆಲ್ಲ ಸೇರಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ. ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಈ ಪದ್ಯ ಬರುವಂತ ಕವಿ ಯಾರು ಅಂತ ನಿಮಗೆ ಗೊತ್ತು? ಶ್ವೇತಾ ಎಚ್.ಎಸ್. ವೆಂಕಟೇಶಮೂರ್ತಿಯವರು. ಈ ರೀತಿ ಪದ್ಯವನ್ನ ರಾಗವಾಗಿ ಹೇಳ್ತಾ ಹೋಗಿ ನಿಮಗೂ ರಾಗವಾಗಿ ಬರ್ತಾ ಹೋಗುತ್ತೆ. ಮತ್ತೆ ಈಗ ಪುಟ ಸಂಖ್ಯೆ 57. ಪುಟ ಸಂಖ್ಯೆ 57. ಅದರಲ್ಲಿ ಪದಗಳ ಅರ್ಥ ಟಿಪ್ಪಣಿ ಬರೆದಿದ್ದೀರಾ, ಓದಿದ್ದೀನಿ, ನಾನು ಓದಿದ್ದೀನಿ, ನೀವು ಓದಿದ್ದೀರಿ ಅಂದ್ಕೊಂಡು ಬರೆದಿದ್ದೀರ ಅಂದ್ಕೊಂಡು ನಾನು ಮುಂದೆ ಬರಿತಾ ಹೋಗ್ತೀನಿ. ಯಾವುದಾದ್ರೆ ನಿಮಗೆ ಇಲ್ಲಿ ಕೆಳಗೆ ಅಭ್ಯಾಸ ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು, ಒಂದೊಂದು ವಾಕ್ಯದಲ್ಲಿ ಇದನ್ನು ಉತ್ತರಿಸು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಅಥವಾ ಬರಿತಾ ಹೋಗ್ತೀನಿ. ನೀವು ಬರ್ಕೊಳ್ಳಿ. ನಿಮಗೆ ಬಂದರೆ ಮತ್ತೆ ನಿಮಗೆ ವರ್ಕ್ ಬುಕ್ಕಲ್ಲೂ ಇದೆ, ಆನ್ಸರ್ ಇದೆ. ಅಂದರೆ ಕ್ವಶನ್ ಆನ್ಸರ್ ಮಾತ್ರ ಇದ್ದಾವೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ನೀವು ಬರೀಬೇಕು, ಅದನ್ನು ಮತ್ತೆ ಮಾಡ್ತೀನಿ. ಈಗ ಪುಸ್ತಕದಲ್ಲೇ ನೀವು ಬರ್ಕಂತ ಹೋಗ್ರಿ. ನೋಡ್ಕೊಳ್ತಾ ಇದ್ದೀರ ಮಕ್ಕಳ, ನೋಡ್ಕೊಳ್ಳಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ನಾನು ಬೋರ್ಡ್ ಮೇಲೆ ಬರ್ತೀನಿ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಒಂದನೇ ಪ್ರಶ್ನೆ ನಾನು ಪ್ರಶ್ನೆ ಬರೆಯೋಲ್ಲ, ಪ್ರಶ್ನೆ ಪುಸ್ತಕದಲ್ಲಿದೆ, ಉತ್ತರ ಬೋರ್ಡ್ ಮೇಲೆ ಬರೀತೀನಿ, ನೋಡ್ಕೊಳ್ಳಿ. ಒಂದನೆಯ ಪ್ರಶ್ನೆ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಇದು ಒಂದನೇ ಪ್ರಶ್ನೆಗೆ ಉತ್ತರ. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಒಂದನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆಗೆ, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು ಕಬ್ಬು ಸಕ್ಕರೆ ಹಚ್ಚು. ಎಳ್ಳು ಕಬ್ಬು ಸಕ್ಕರೆ ಹಚ್ಚು. ಎರಡನೇದು ಉತ್ತರ. ಎಳ್ಳು ಕಬ್ಬು ಸಕ್ಕರೆ ಹಚ್ಚು. ಬೆಲ್ಲ, ಬಾಳೆಹಣ್ಣು ಬೆಲ್ಲ
ಗೆಳತಿಯ ಜೊತೆಗೆ ಎಲ್ಲಿಗೆ ಹೊರಟಿಗೆ ಏಕೆ ಹೊರಟಿದೆ ಅನ್ನಕ್ಕೆ ಎಳ್ಳು ಕಬ್ಬು ಸಕ್ಕರೆ ಹೆಚ್ಚು ಬಾಳೆಹಣ್ಣು ಎಲ್ಲ ಹಂಚಲು ಹೊರಟಿದ್ದಾಳೆ. ಮೂರನೇದು ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನೇನು ಕೊಡ್ತಾರೆ ಅವರಿಗೆ? ಎಳ್ಳು ಎಲಚಿ ಅಚ್ಚನ್ನು ಕೊಡುವರು. ಎಳ್ಳು ಎಲಚಿ ಅಚ್ಚನ್ನು ಕೊಡುವರು. ಅಚ್ಚನ್ನು ಕೊಡುವರು. ಐದನೇದು ಉತ್ತರ ಪ್ರಶ್ನೆ. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ನಿಮಗೆಲ್ಲ ಗೊತ್ತೇನೆ, ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಆಯ್ತಾ? ನೋಡಿ ಮಕ್ಕಳ, 5 ಪ್ರಶ್ನೆಗೆ ಉತ್ತರವನ್ನು ನಾನು ಬೋರ್ಡ್ಗೆ ಬರೆದಿದ್ದೀನಿ. 5 ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿದೆ. ಪ್ರಶ್ನೆ ಪುಸ್ತಕದಲ್ಲಿ ನೋಡ್ಕೊಂಡು ನೋಟ್ಸಲ್ಲಿ ಬರ್ಕೊಳ್ಳಿ, ಇಲ್ಲ ಫಸ್ಟ್ಗೆ ಪುಸ್ತಕದಲ್ಲಿ ಉತ್ತರ ಬರ್ಕೊಂಡು ನೋಡ್ಕೊಂಡು ಈ ಉತ್ತರವನ್ನು ನೋಡ್ಕೊಂಡು ಈ ಪುಸ್ತಕದಲ್ಲಿ ಬರ್ಕೊಟ್ಟ ಕಾರ್ಯದ ಜಾಗದಲ್ಲಿ ಆ ನಂತರ ನೋಟ್ಸಲ್ಲಿ ಬರೆಯುತ್ತೆ. ಗೊತ್ತಾಯ್ತಾ? ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ತಂಗಿಯು ಯಾವ ರಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಗುರಿ ಜರತಾರಿ ರಂಗ ಹಾಕಿಕೊಂಡಿದ್ದಳು. 2ನೇ ಪ್ರಶ್ನೆ, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಹಂಚಲು ಹೊರಟಿದ್ದಾಳೆ. ಗೊತ್ತಾಯ್ತಾ? ನೆಕ್ಸ್ಟ್ 3ನೇದು, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟರು. 4ನೇದು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚನ್ನು ಕೊಡುವರು. 5ನೇದು, ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಕಾಣಿಸುತ್ತಲ್ವಾ? ಚೆನ್ನಾಗಿ ನೋಡ್ಕೊಳ್ಳಿ, ತಪ್ಪಿದ್ರೆ ಇದನ್ನ ಬರ್ಕೊಳ್ಳಿ ಮಕ್ಕಳ. ಈಗ ಕೆಳಗಡೆ ಬನ್ನಿ. 2ನೇದು ಆ ಮೇನು, 2ನೇದು ಆ. ಇದರಲ್ಲಿ ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಆ ಮತ್ತು ಬಾ ಪಟ್ಟಿಯನ್ನು ಕೊಟ್ಟರೆ ಅದರಲ್ಲಿ ಹಾನಲ್ಲಿ ಗರಿಮುರಿ ಜರತಾರಿ, 1ನೇದು ಗರಿಮುರಿ ಜರತಾರಿ, ಬೀರೋಗಂತ ಹೊರಟಿದ್ದಾಳೆ, ರಂಗೇನಲ್ಲಿ ರಂಗಿನ ಗೊಂಬೆ, ಕಿಚ್ಚನ್ನು ಆರಿಸಿ ಕೊಡುವರು ಅಪ್ಪ, ಸುರಿಯುವಾಗ ಅಮ್ಮ ಅಜ್ಜಿ. ಬಾ ಅಲ್ಲಿ ತಂಗಿ ಕೇರಿಗೆಲ್ಲ ಅಕ್ಕಿ ಬೆಲ್ಲ ಹಣ್ಣು, ಮಕ್ಕಳಿಗೆ ಅಚ್ಚುಮೆಚ್ಚು ಲಂಗ ಹಾಕಿಕೊಂಡು ಕಣ್ಣು ತುಂಬ. ಇದನ್ನ ಕೆಳಗಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಉತ್ತರದಲ್ಲಿ ನೀವು ಬರ್ಕೋಬೇಕು. ಉತ್ತರವನ್ನು ನಾನು ಬೋರ್ಡ್ನಲ್ಲಿ ಬರ್ತೀನಿ, ನೀವು ಬರ್ಕೋಬೇಕು. ಗೊತ್ತಾಯ್ತಾ? ಈಗ ಹೇಳ್ತಾ ಬರೀತಾ ಹೋಗ್ತೀನಿ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಇದು 2ನೇದು, ಬೀರೋಕಂತ ಹೊರಟಿದ್ದಾಳೆ, ತಂಗಿ ಕೇಳಿಗೆಲ್ಲ, ತಂಗಿ ಕೇಳಿಗೆಲ್ಲ, ರಂಗಿನಲ್ಲಿ ರಂಗಿನ ಗೊಂಬೆ ಡ್ಯಾಶ್ ನಲ್ಲಿ ಕಣ್ಣು ತುಂಬ ನೋಡು, ಕಣ್ಣು ತುಂಬ
ಅಚ್ಚುಮೆಚ್ಚು. ಮಕ್ಕಳಿಗೆ ಅಚ್ಚುಮೆಚ್ಚು. ಇದು ಕರೆಕ್ಟಾಗಿ ಹೊಂದಿಸಿ ನನ್ನ ಕೆಳಗಡೆ ಕೊಟ್ಟಂತಹ ಉತ್ತರದಲ್ಲಿ ನೀವು ಬರ್ತಿದ್ದೀರಾ. ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಇಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳಿ, ತೋರಿಸಿ ಹೇಳ್ತೀನಿ. ಇಲ್ಲಿ ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಗರಿಮುರಿ ಲಂಗ ಹಾಕಿಕೊಂಡು, ಇಲ್ಲಿದೆ ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನು ಆಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಅಚ್ಚುಮೆಚ್ಚು. ಇಷ್ಟನ್ನು ನೀವು ಬರಿಬೇಕು, ನೋಡ್ಕೋಬೇಕು ನೀಟಾಗಿ. ನಾನು ಇಲ್ಲಿ ಬರ್ದೇನೆ, ನೀವು ನೋಡ್ಕೊಂಡು ಬರೀರಿ. ಈಗ ಇಲ್ಲಿ ಸಾಮರ್ಥ್ಯಾಧಾರಿತ ಅಭ್ಯಾಸ ಇದರಲ್ಲಿ ನಿಮ್ಮ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ. ಇದನ್ನು 4 ಲೈನ್ ಪದ್ಯ, ಅದನ್ನು ಈ ಕಡೆ ಆ ಕಡೆ ಆಗಿದೆ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಈ ಪಠ್ಯ ಅಂದರೆ ಹಿಂದ್ಗಡೆ ಪದ್ಯದಲ್ಲಿ ಇದೆ ನಿಮಗೆ, ಅದನ್ನು ಬೇರೆ ಕೊಟ್ಟಿದ್ದಾರೆ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಅಚ್ಚುಮೆಚ್ಚು ಅನ್ನೋದು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಬರಿಬೇಕಾಗುತ್ತೆ. ಈ ಪದ್ಯವನ್ನು ನೀವು ಅಲ್ಲಿ ಬರಿಬೇಕು, ಲೈನ್ ಬೈ ಲೈನ್. ಇದನ್ನು ನೀವೇ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಇಲ್ಲಿದೆ ನೋಡ್ರಿ, ಈ ಕಡೆಗೆ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ನೀವು ನೋಡ್ಕೊಂಡು ಮಾಡ್ಬೋದು, ಗೊತ್ತಾಯ್ತಾ? ಈಗ ನಿಮಗೆ ಬರುತ್ತೆ, ನಾನು ಕತೆ ಓದಿದ್ದೀನಿ ಅನ್ನೋದಾದ್ರೆ ಮಾಡಿ. ತಂಗಿಯು ಗರಿಮುರಿ ಜರ್ತಾರಿಲೆಲ್ಲ ಹಾಕಿಕೊಂಡು, ಅಲ್ಲಿ ಆ 2 ಪದ್ಯ, ಈ 2 ಲೈನು ಆ 2 ಪದ್ಯದಲ್ಲಿ ಬರ್ತಾವ. ಇದರಲ್ಲ ಎತ್ತು ಹಸು ಕರುವನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಇದೈತಲ್ಲ, ಕೊಂಬನು ಎರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಆಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣನ್ನು ನೀವು ಅದನ್ನು ಪೂರ್ತಿ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಸಾಮರ್ಥ್ಯ ಆಧಾರಿತ ನಿಮಗೆ ಕೊಟ್ಟಂಥ ಚಟುವಟಿಕೆ ಇದು, ನೀವೇ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಬನ್ನಿ. ನಿಮ್ಮ ಮನೆಯಲ್ಲಿ ಕೆಳಗಿನ ನೋಡ್ಕೊತಾ ಇದ್ದೀರಲ್ವಾ, ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ನಿಮ್ಮ ಮನೆಯಲ್ಲಿ ನಡೆಯುವಂಥ ಘಟನೆ ಯಾವುದಪ್ಪ ಅಂದರೆ, ನೀನು ಎದ್ದ ತಕ್ಷಣವೇ ಏನೇನು ಮಾಡ್ತೀಯ? ನಾನು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ತೀನಿ, ಮುಖ ತೊಳಿತೀನಿ, ಮತ್ತು ದೇವರಿಗೆ ಕೈ ಮುಗಿತೀನಿ. ಆ ನಂತರ ಏನು ಮಾಡ್ತೀನಿ, ನಾನು ಟೀ ಅಥವಾ ಹಾಲನ್ನು ಕುಡಿದು ಸ್ವಲ್ಪ ಹೊತ್ತು ಓದುವುದು ಮತ್ತು ಬರೆಯುವುದನ್ನು ಮಾಡುತ್ತೇನೆ. ಆ ನಂತರ ಅಮ್ಮ ಸ್ನಾನಕ್ಕೆ ಕರೆದಾಗ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗ್ತೀನಿ. ಆ ನಂತರ ತಿಂಡಿಯನ್ನು ತಿಂದು, ಅಮ್ಮ ತಿಂಡಿಯನ್ನು ಕೊಟ್ಟಾಗ ತಿಂಡಿಯನ್ನು ತಿಂದು ನಾನು ಶಾಲೆಗೆ ರೆಡಿಯಾಗಿ ಮತ್ತು ಶಾಲೆಗೆ ಹೋಗ್ತೀನಿ ಅಂತ ನಿಮ್ಮ ಮಾತಿನಲ್ಲಿ, ನಿಮ್ಮ ವಾಕ್ಯದಲ್ಲೇ ಇದನ್ನು ಬರಿಬೇಕು ಮಕ್ಕಳ. ಇನ್ನು ಮುಂದಿನ ನಾನು ಮಾಡಿಸ್ತೀನಿ. ಇದು ನಿಮ್ಮ ಸಾಮರ್ಥ್ಯ, 2 ಮೇಲೆ ನಿಮ್ಮ ಸಾಮರ್ಥ್ಯ, ನಿಮಗೆ ಅನಿಸಿಕೆ ನಿಮ್ಮ ಅನಿಸಿದ್ದನ್ನು ನೀವು ಬರೀರಿ. ಇಷ್ಟು ನಾವೇನು ಮಾಡ್ತೀವಿ ಅಂತಂದರೆ, ಇವತ್ತು ಮಾಡಿದ ಅಭ್ಯಾಸ. ನಾನು ಇನ್ನೊಂದ್ಸಲ ಅಭ್ಯಾಸ ಓದ್ತೀನಿ, ನೋಡ್ಕೊಂಡು ಹೋಗ್ರಿ. ತೋರಿಸ್ಬಿಟ್ಟು ತೋರಿಸಿಬಿಟ್ಟು ಹೇಳ್ತೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 1ನೇದು, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಗರಿಮುರಿ ಜರ್ತಾರಿ ಲಂಗ ಹಾಕಿಕೊಂಡಿದ್ದಳು. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು, ಕಬ್ಬು, ಸಕ್ಕರೆ ಹಚ್ಚು, ಬಾಳೆಹಣ್ಣು, ಬೆಲ್ಲ ಹಂಚಲು ಹೊರಟಿದ್ದಾಳೆ. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣು ಕೊಟ್ಟರು. ಪುಟ ತಿರ್ಸ್ಕೊಳ್ಳಿ, ನೋಡ್ಕೊಳ್ಳಿ.
4ನೇದು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚನ್ನು ಕೊಡುವರು. 5ನೇದು, ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಅದೇ ರೀತಿ 2ನೇ ಮೇನು, ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಇವೆರಡು ನೋಡ್ಕೋಬೇಕು. ಇದಕ್ಕೆ ಸರಿಯಾದ ವಾಕ್ಯ ಇಲ್ಲಿದೆ, ಅದರಲ್ಲಿ ಹುಡುಕಿಬಿಟ್ಟು ಈ ಉತ್ತರವನ್ನು ಇಲ್ಲಿ ಬರಿಬೇಕು. ಗರಿಮುರಿ ಜರ್ತಾರಿ ಲಂಗ ಹಾಕಿಕೊಂಡು, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನು ಆಯಿಸಿ ಕೊಡುವರಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಅಚ್ಚುಮೆಚ್ಚು. ಗೊತ್ತಾಯ್ತಾ ಮಕ್ಕಳ? ಆ ನಂತರ ಇದನ್ನು ನೀವೇ ಮಾಡಬೇಕು. ಓದಿ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಪದ್ಯ ಓದಿದಿರಲ್ಲ, ಅದನ್ನು ನೋಡಿಕೊಂಡು ಕ್ರಮವಾಗಿ ಬರಿತಾ ಹೋಗಿ. ಆಮೇಲೆ ಇದು ನಿಮ್ಮ ಅನಿಸಿಕೆ. ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಅಂದರೆ ನಾನು ಆಗ ಹೇಳಿದ್ನಲ್ಲ, ಆ ರೀತಿ ನೀವು ಇಲ್ಲಿ ಬರಿಬೇಕು. ನಿಮ್ಮ ಅನಿಸಿಕೆ ಇದು, ನಿಮ್ಮ ಸಾಮರ್ಥ್ಯ, ನಿಮ್ಮ ಚಟುವಟಿಕೆ ಇದು, ನೀವು ಬರಿಬೇಕು ಮಕ್ಕಳ. ಇಲ್ಲಿಗೆ ಸಂಕ್ರಾಂತಿ ಹಬ್ಬದ ಅಭ್ಯಾಸ ಮುಗಿಯುತ್ತೆ. ಈ ಸಂಕ್ರಾಂತಿ ಹಬ್ಬದ ಪಾಠದಲ್ಲಿರುವಂತಹ ಅಭ್ಯಾಸ ಮುಗಿತು. ಮುಂದೆ ಬರೋದು ಸ್ವಲ್ಪ ವ್ಯಾಕರಣ ಬರುತ್ತೆ. ಯಾವುದಾದ್ರು ಅಂತಂದರೆ ಲಿಂಗಗಳು. ಅದನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಧನ್ಯವಾದ.